ಹಾಯ್ ಹೇಳಿ ಎಲ್ಲರಿಗೂ. ಹಾಯ್ ಬಾಯ್. ಬಂಟು ಬಂಟು ಇಲ್ಲಿ ಇಲ್ಲಿ ಸ್ಮೈಲ್ ಸ್ಮೈಲ್. ಈ ಏನಪ್ಪ ಕೂಟಿ ಪಾಪ ಹಳೆ ಮನೆಯನ್ನು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ ಇವಾಗ. ಹೆಂಗೆ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾವು ನಮ್ಮ ಅತ್ತೆ ಜೊತೆ ವ್ಲಾಗ್ ಮಾಡ್ತಾ ಇದ್ದೀವಿ. ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ಇದ್ದೀವಿ ಅವ್ರ ಅಕ್ಕ ಮನೆಯಲ್ಲಿ. ಅವ್ರನ್ನೆಲ್ಲ ತೋರಿಸ್ತೀವಿ ಬನ್ನಿ. ಇವತ್ತಿನ ವ್ಲಾಗ್ ಚೆನ್ನಾಗಿರುತ್ತೆ ನೋಡಿ, ಎಂಜಾಯ್ ಮಾಡಿ. ಫಸ್ಟು ನಮ್ಮೂರಲ್ಲಿ ಫಂಕ್ಷನ್ ಇತ್ತು. ಆ ಫಂಕ್ಷನ್ ಮುಗಿಸ್ಕೊಂಡು ಅದಾದಮೇಲೆ ಲತಮ್ಮ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ರಿ. ಕೊಡಪ್ಪ ಬಂಟು. ಸ್ಮೈಲ್ ಮಾಡುವನು. ಬಂಟು ಬಂಟು ಇಲ್ಲಿ ಇಲ್ಲಿ ಸ್ಮೈಲ್ ಸ್ಮೈಲ್. ಈ ಏನಪ್ಪ ಕೈ ಕೊಡಪ್ಪ. ಹಂಗೆ ಬರೋದೇ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಫಸ್ಟ್ ಟೈಮ್ ಅವರೆಲ್ಲರ ಜೊತೆ ವ್ಲಾಗ್ ಮಾಡ್ತಾ ಇದ್ದಿದ್ದರಿಂದ ಹೆಂಗಿರುತ್ತೆ ಏನು ಅಂತ ಎಕ್ಸೈಟ್ಮೆಂಟು ಮತ್ತು ಭಯ ಎರಡೂ ಇತ್ತು. ಬಿಕಾಸ್ ಅವರು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ನಾನು ಏನೇನು ಕೇಳಬೇಕಂತ ನಂಗೆ ಗೊತ್ತಿಲ್ಲ. ಅದಾದಮೇಲೆ ಅವ್ರಿಗೆ ಹೆಂಗೆ ಮಾತಾಡ್ಬೇಕಂತ ಅವ್ರಿಗೆ ಗೊತ್ತಿಲ್ಲ. ಅದಾದಮೇಲೆ ಲತಮ್ಮಂಗೆ ಕರ್ಕೊಂಡು ಊರಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಅವ್ರೂರಿಂದ ಚೇಲೂರಿಂದ ನಾವು ಫಸ್ಟು ಇಗ್ಲೂರಿಗೆ ಹೋಗೋಣ, ಅದೇ ಹತ್ರ ಅಂತ ಹೇಳ್ಬಿಟ್ಟು ಇಗ್ಲೂರಿಗೆ ಹೋದ್ರಿ. ಅದು ಲತಮ್ಮ ಅವರ ಅಕ್ಕ ಅವ್ರ ಮನೆ. ಫಸ್ಟು ಅಲ್ಲೆಲ್ಲನೂ ನೋಡಿಕೊಂಡು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನೆಕ್ಸ್ಟ್ ಅದಾದಮೇಲೆ ಅಜ್ಜಿನ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಕೂಟಿ ಪಾಪಿ ರಕ್ಷಿತಂಗೆ ಎಷ್ಟು ನಾಯಿ ಮರಿ ಇಷ್ಟನೋ ಅದಕ್ಕಿಂತ 2 ಜಾಸ್ತಿನೇ ಇಷ್ಟ ಅಂತ ಹೇಳ್ಬೋದು ಲತಮ್ಮಂಗೆ. ಅವ್ರ ಮನೆ ಹತ್ರ ಹೋದರೆ Z+ ಸೆಕ್ಯೂರಿಟಿ ಗೈಸ್ ಅಷ್ಟು ನಾಯಿ ಮರಿಗಳನ್ನ ಸಾಕಿದ್ದಾರೆ. ಇದೇ ನೋಡಿ ಸುಜಯಮ್ಮ ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಅಲ್ಲ. ನಾವು ಹೋದಾಗ ಅವಾಗ ತಾನೇ ದೀಪ ಅಂಟಿಸ್ಬಿಟ್ಟು ಧೂಪ ಎಲ್ಲ ಹಾಕಿ ಗಮಗರಿಸ್ತಾಯಿದ್ರು, ಸಖತ್ತಾಗಿತ್ತು. ಅದಾದಮೇಲೆ ಆಚೆ ಕಡೆ ಹಸ ದನ ಕರೆ ಎಲ್ಲ ಏನೇನಿದೆ ನೋಡ್ಕೊಬರೋಣ ಅಂತ ಸುತ್ತಮುತ್ತ ಹೋಗಿದ್ವಿ. ಆಗ ನಮ್ಮ ಕಂಡಿದೆ ಚಿಪ್ಪೆಕಾಯಿ ಮರ. ಯಾವ್ದಾರ ಹಣ್ಣಿದೆಯಾ ಅಂತ ಹೇಳಿ ಚೆಕ್ ಮಾಡ್ಬೇಕಾದ್ರೆ ಎಲ್ಲ ಚಿಕ್ಕ ಚಿಕ್ಕದು ಪೀಚಾಗಿತ್ತು. ಸರಿ ಅಂತ ಹೇಳಿ ಒಳಗಡೆ ಇದೆಯಾ ಅಂತ ನೋಡೋಕೆ ಹೋದಾಗ ಒಂದು ಹಣ್ಣೇನೋ ಸಿಕ್ತು, ತೊಗೊಬಂದ್ಕೊಟ್ರು. ತುಂಬ ಸ್ವೀಟಾಗಿತ್ತು, ಮಸ್ತಾಗಿತ್ತು ಮಾತ್ರ. ಕೋಳಿ ಗಿಡ ಹಾಕವ್ರೆ, ಸಖತ್ತಾಗೈತೆ. ಅಮ್ಮವರು ಚೆನ್ನಾಗಿ ಮೇಂಟೈನ್ ಮಾಡೋರೆ. ರೋಸ್ಮೆರಿ ಗಿಡ, ಅದಾದಮೇಲೆ ಸಾವನ್ಗೆ, ದಾಸವಾಳ, ಕನಕಾಂಬ್ರ, ರೋಸ್ ಹೂವು ಜಾಸ್ತಿ ಇದ್ವಿ. ಅದು ಮಲ್ಲಿಗೆ ಹೂವಿನ ಗಿಡ, ಹೂವೇರ ವಿಳೆದೆಲ್ಲ ನೋಡಿ ಕೈ. ಕಮನ್ ಜಂಪ್ ಮಾಡಿ ಜಂಪ್ ಮಾಡು. ಆಗಲೇ ಹೇಳ್ದಾಗೆ ಬನ್ನಿ ಇವಾಗ ಅವ್ರದ್ದು ಹಳೆ ಮನೆ ಟೂರ್ ಕೊಡ್ತೀನಿ. ಹಳೆ ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ ಹೇಳಿಬಿಟ್ಟು ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ. ವೆಲ್ಕಮ್ ಅಂತೂ ಚೆನ್ನಾಗಿತ್ತು. ಬನ್ನಿ ಇವಾಗ ಹೋಮ್ ಟೂರ್ ಕೊಡೋಣ. ಒಳಗಡೆ ಹೋಗ್ತಾ ಇದ್ದಂಗೆ ಹಟ್ಟದ ಮನೆ ಅಂತ ಕಾಣಿಸ್ತು. ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಟ್ಟದ ಮನೆ ಅಂತ ಹೇಳಿದ್ರೆ. ಒಳಗಡೆ ಬಂದರೆ ಇಲ್ಲಿ ಅಡುಗೆ ಮನೆ ಕಿಚನ್ ಅಂತೆ ಆಗಿದ್ದು. ಆದಮೇಲೆ ಇಲ್ಲಿ ಇದು ಒಳಗಡೆ ಹತ್ತಿ ತೋರಿಸ್ತೀನಿ ರೀ ಹೆಂಗಿದೆ ಅಂತ. ಮಟ್ಟಾಣ ಹಾಕೊಂಡಿದ್ದಾರೆ, ಹಟ್ಟಗಳಿದ್ದಾವೆ ಅಷ್ಟೆ. ಇಲ್ಲಿ ಹಾಗೆ ಬಂದರೆ ಹುಳ ಹೊಡಕ್ತಿದ್ರಂಥವ್ರು. ಆಮೇಲೆ ಹಿಂದೆ ಗಾರ್ಡನ್, ಫುಲ್ ಗಾರ್ಡನ್. ಆ ಮನೆ ಟೂರ್ ಮುಗಿಸ್ಕೊಂಡು ಈ ಮನೆಗೆ ಬಂದರೆ ಫುಲ್ ಲೇಡೀಸ್ ಡಿಸ್ಕಷನ್ ನಡೀತಾ ಇತ್ತು. ಅದಾದಮೇಲೆ ಅವ್ರು ಹೇಳಿದ್ರು ಈ ಊರಲ್ಲಿ ತುಂಬ ಫೇಮಸ್ ಆಗಿರೋ ಕೋಣದ ಮಾರಮ್ಮನ ದೇವಸ್ಥಾನ ಅಂತ ಇದೆ, ಹೋಗಿ ನೋಡ್ಕೊಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನೋಡಿಕೊಂಡು ದೇವಸ್ಥಾನಕ್ಕೆ ವಿಸಿಟ್ ಆಗಿಬಿಟ್ಟು ಮತ್ತೆ ರಿಟರ್ನ್ ಅವ್ರ ಮನೆ ಕಡೆಗೆ ಬಂದ್ವಿ. ಅಲ್ಲಿಂದ ಬಂದಿದ್ದ ತಕ್ಷಣವೇ ಭರ್ಜರಿ ಊಟ ಆಯಿತು ಮಾತ್ರ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಮಾತಾಡ್ತಾಯಿದ್ರು, ರೆಸ್ಟ್ ಮಾಡ್ತಿದ್ರು. ಎಲ್ಲ ನಾಟಿ ಮಾಡೋಕ್ಕಂತ ಹೇಳಿ ತಗೊಂಡು ಸೊಪ್ಪೆಲ್ಲ ಏನೇನಿತ್ತು ಎಲ್ಲ ಸೊಪ್ಪುಗಳೆಲ್ಲ ತಗೊಂಡು ಹೋಗಬೇಕು. ಆಲ್ಮೋಸ್ಟ್ 4 ಗಂಟೆ ಆಗ್ತಾಯಿದೆ. ನಾವು ಹೋಗ್ಬೇಕಾಗಿರೋದು ನೆಕ್ಸ್ಟು ಇಬ್ಲೂರಲ್ಲಿ ಇದ್ದೀವಿ. ಅಮಳಿ ದೊಡ್ಡಿಗೆ ಹೋಗಬೇಕು, ತೋರಿಸ್ತೀನಿ ಬನ್ನಿ. ಬಾಯ್ ಬಾಯ್. ಮಗದಾರಿಯಲ್ಲಿ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ಲತಾವಂಗೆ ನಿನ್ನ ಚೈಲ್ಡ್ಹುಡ್ ಸ್ಟೋರಿ ಹೇಳಮ್ಮ, ಹೆಂಗಿತ್ತು ಏನಿತ್ತು, ಯಾವ ಥರ ಎಂಜಾಯ್ ಮಾಡ್ತಿದ್ರಿ ನೀವು ಅವಾಗೆಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರಿ. ಅವರು ಕೂಡ ಹೇಳ್ತಾಯಿದ್ರು.
ಅದಾದಮೇಲೆ ಹಾಗೆ ಹೋಗ್ತಾ ಹೋಗ್ತಾ ನೋಡಿದರೆ ಅಜ್ಜಿ ಮನೆಗೆ ಬಂದೇ ಬಿಡ್ತು. ಜಸ್ಟ್ ಮಿಸ್ ಆಯಿತು ಗೈಸ್. ಲತಮ್ಮ ಅವ್ರ ಅಮ್ಮಂಗೆ ಪಪ್ಪಿ ಕೊಡ್ತಾಯಿದ್ರು, ಆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ಮಿಸ್ ಆಗೋಯ್ತು ಕ್ಲಿಪ್ಪಿಂಗು. ಆಮೇಲೆ ರಕ್ಷಿತಾ, ನಾನು, ಅಜ್ಜಿ 3 ಜನ ಕೂತ್ಕೊಂಡು ಮಾತಾಡ್ತಾ ಇದ್ರಿ. ಹೆಂಗಿತ್ತು ಏನು ಲೈಫಲ್ಲಿ ಹೆಂಗಿರಬೇಕು ಏನು ಅಂತೆಲ್ಲ ಹೇಳ್ತಾ ಇತ್ತು ಅಜ್ಜಿ. ಎಲ್ಲನೂ ಹೇಳ್ಕೊಡ್ತಾಯಿದ್ರು. ನಂಗೆ ಅಜ್ಜಿ ಮನೆಗೆ ಬಂದರೆ ಟೈಮ್ ಪಾಸ್ ಆಗುತ್ತೆ ಗೊತ್ತಾಗಲ್ಲ ಗೈಸ್. ಯಾಕೆಂದರೆ ಅಜ್ಜಿ ಜೊತೆ ಇದ್ದರೆ ಅಷ್ಟೇ ಖುಷಿಯಾಗಿರ್ತೀನಿ ನಾನಂತೂ. ಅಲ್ಲಿದ್ದರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಅನ್ನಲ್ಲ. ಸರಿ ಅಂತ ಲೇಟ್ ಆಯಿತು ಅಂತ ಎಲ್ಲರೂ ಆಚೆ ಬಂದರೆ ಹೊರಡೋಣ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಬಾಯ್ ಹೇಳ್ಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಲ್ವಾ. ಇವರು ಲತಮ್ಮ ಅವ್ರ ಅಣ್ಣ, ನಮಗೆ ಮಾವ ಆಗಬೇಕು. ಅದಾದಮೇಲೆ ಅಜ್ಜಿಗೆ ಗೋಳಿ ಕೊಂಡು ಬಾರವ ಒಂದು ಸೆಲ್ಫಿ ತಗೊಳ್ಳುವ ಅಂತ ಹೇಳ್ಬಿಟ್ಟು ಸೆಲ್ಫಿ ತಗೊಂಡ್ರಿ ಎಲ್ಲರೂ ಸೇರಿಬಿಟ್ಟು. ಕಾಣಲ್ಲ ಬಿಡವ ಅಂದ್ರೂ ಬಿಡ್ದಿರಾಗ ಸೆಲ್ಫಿ ತಕ್ಕೊಂಡು, ಇರವ ಏನಾಗಲ್ಲ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಆಟ ಆಡಿಸ್ಕೊಂಡು ಸೆಲ್ಫಿ ತಕ್ಕೊಂಡು ಮತ್ತೆ ಆಮೇಲೆ ಬರಬೇಕಾದ್ರೆ ಬೇಜಾರು ಮಾಡ್ಕೊಬಂದ್ರಿ ಗೈಸ್. ಇವತ್ತಿನ ವ್ಲಾಗ್ ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ನನಗಂತೂ ಫಸ್ಟ್ ಟೈಮ್ ಇಗ್ಳೂರಿಗೆ ಹೋಗಿದ್ದು ಮತ್ತು ಸೆಕೆಂಡ್ ಟೈಮ್ ಮಾಮಳ್ಳಿ ದೊಡ್ಡಿಗೆ ಹೋಗಿದ್ದು. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನಾನು ಅಜ್ಜಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಬಿಟ್ಬಿಟ್ಟು ಬಂದುಬಿಟ್ನಲ್ಲ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಮಾತಾಡಿದ್ರಿ, ಕಾಮಿಡಿ ಮಾಡಿದ್ರಿ. ಬಟ್ ಫಸ್ಟ್ ಟೈಮ್ ಅಲ್ವಾ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಭಯ ಆಯಿತು. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.